ನಗರಪೇಟೆ ಮೊಬೈಲ್ ಅಂಗಡಿಯಲ್ಲಿ ನಡೆದಂತಹ ಎರಡು ಗುಂಪಿನ ನಡುವೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಸೂರು ಗೇಟ್ ಪೊಲೀಸರು ಒಟ್ಟು 5 ಆರೋಪಿಗಳನ್ನು ಇಲ್ಲಿ ತನಕ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಎಲ್ಲ ಆರೋಪಿಗಳು ಹಲ್ಲೆಗೊಳಗಾದ ಮುಕೇಶ್ಗೆ ಗೊತ್ತಿರೋರೇ ಆಗಿದ್ದಾರೆ. ಸುಲೇಮಾನ್, ತರುಣ್, ರೋಹಿತ್, ಡ್ಯಾನಿಯಲ್ ಹಾಗೆ ಶನ್ವಾಜ್ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಗಳು ತನಿಖಾಧಿಕಾರಿಗಳ ಮುಂದೆ ವಿವರಿಸಿದ್ದಾರೆ. ಮುಕೇಶ್ ಹಾಗೂ ಆರೋಪಿಗಳ ನಡುವೆ ಗಲಾಟೆಯಾಗಿದ್ದು ಇದು ಮೊದಲಲ್ವಂತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಮುಂಚೆಯೂ ಕೂಡ ಈ ರೀತಿಯಾಗಿ ಗಲಾಟೆ ಆಗಿದೆ. ಮೊಬೈಲ್, ಚಾರ್ಜರ್ ಕೇಬಲ್ ಹೀಗೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಎರಡೂ ಗುಂಪಿನ ನಡುವೆ ಈ ಹಿಂದೆಯೂ ಜಗಳ ಆಗಿದೆ. ಅದೇ ರೀತಿ ಮೊನ್ನೆ ಕೂಡ ಆರಂಭದಲ್ಲಿ ಮ್ಯೂಸಿಕ್ ಹಾಕೊಂಡಿದ್ದ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ದು ಅಂಗಡಿಗೆ ಬಂದು ಚಾರ್ಜರ್ ಹಾಗೂ ಪವರ್ ಬ್ಯಾಂಕ್ ವಿಚಾರಕ್ಕೆ ಗಲಾಟೆ ತೆಗೆದಿದ್ದಾರೆ. ಈ ಸಂದರ್ಭದಲ್ಲಿ ಮ್ಯೂಸಿಕ್ ಆಫ್ ಮಾಡುವಂತೆ ಆವಾಜ್ ಹಾಕಿದ್ದಾರೆ ಆರೋಪಿಗಳು. ಯಾವಾಗ ಆಫ್ ಮಾಡೋದಕ್ಕೆ ನಿರಾಕರಿಸಿದ್ರು ಆಗ ಹಲ್ಲೆ ಮಾಡಿದ್ದಾಗಿ ತನಿಖಾಧಿಕಾರಿಯವರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಪಿಗಳು. ನಗರಪೇಟೆ ಆರೋಪಿಗಳು ಏನು ಹೇಳಿದ್ರು ಹಾಗಾದ್ರೆ ನೋಡ್ತಾ ಹೋಗೋಣ. ಮುಕೇಶ್ ಹಾಗೂ ಹಲ್ಲೆ ಮಾಡಿದ ಆರೋಪಿಗಳು ಯಾರೋ ಗೊತ್ತಿಲ್ಲದಲ್ಲೇ ಇರೋರೇನಲ್ಲ. ಎದ್ದು ಬಿದ್ದು ದಿನ ಬೆಳಗ್ಗೆ ಆದರೆ ಮುಖ ನೋಡಿಕೊಂಡು ಒಂದೇ ಏರಿಯಾದಲ್ಲಿ ಓಡಾಡ್ತಾ ಇದ್ದಂಥವ್ರೆ. ಈ ಹಿಂದೆಯೂ ಕೂಡ ಇಂತಹ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗಿತ್ತಂತೆ. ಅಂದರೆ ಹನುಮಾನ್ ಚಾಲೀಸ್ ಅಥವಾ ಭಕ್ತಿಗೀತೆ ಆಗಿದ್ದಕ್ಕಲ್ಲ. ಆತ ಮೊಬೈಲ್ ಶಾಪನ್ನು ಇಟ್ಕೊಂಡಿದ್ದ. ಈ ಕೇಬಲ್ಲು, ಮೊಬೈಲ್ ಪೌಚು, ಚಾರ್ಜರು ಇಂತಹ ವಿಚಾರ ಗಲಾಟೆ ಆಗ್ತಾ ಇತ್ತಂತೆ ಈ ಹಿಂದೆಯೂ ಹಲವು ಬಾರಿ. ಸೊ ಅಲ್ಲಿಗೆ ಎಲ್ಲರೂ ಕೂಡ ಗೊತ್ತಿರುವಂಥವ್ರೆ. ಒಂದು ಕಡೆ ಹಲ್ಲೆ ನಡೆಸಿರೋ ಆರೋಪಿಗಳು ಮತ್ತು ಮುಖೇಶ್. ಮೊನ್ನೆ ಭಕ್ತಿಗೀತೆ ಹಾಕೊಂಡಿದ್ದ ವಿಚಾರಕ್ಕೆ ವಾಗ್ವಾದ ಶುರುವಾಗಿದೆ. ಕಾರಣ ಅಂಗಡಿಗೆ ಚಾರ್ಜರ್, ಪವರ್ ಬ್ಯಾಂಕ್ ಅನ್ನ ಕೇಳೋಕೆ ಅಂತ ಬಂದು ಗಲಾಟೆ ಶುರು ಮಾಡಿದ್ದಾರೆ. ಆಗ ಮ್ಯೂಸಿಕನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ, ಮ್ಯೂಟ್ ಮಾಡಿ ವಾಲ್ಯೂಮ್ನ ಅಂತ. ಯಾವಾಗ ಮುಖೇಶ್ ಇದಕ್ಕೆ ಒಪ್ಪಿಲ್ವೋ ಆಗ ಆತನ ಕೊರಳ್ಪಟ್ಟಿಯನ್ನು ಹಿಡ್ಕೊಂಡು ಹೊರಗೆಳೆದು ಹಿಗ್ಗಾಮುಗ್ಗ ಥಳಿಸಿರೋ ಘಟನೆ ಆಗಿದೆ. ಗಲಾಟೆ ವೇಳೆ ಮ್ಯೂಸಿಕ್ ಅಥವಾ ಭಕ್ತಿಗೀತೆಯ ವಾಲ್ಯೂಮನ್ನು ಮ್ಯೂಟ್ ಮಾಡು ಅಥವಾ ಆಫ್ ಮಾಡು ಅಂತ ಆವಾಜ್ ಹಾಕಿದ್ದಾರೆ ಬಂದಿರೋ 4-5 ಜನ ಆರೋಪಿಗಳು. ಯಾವಾಗ ಮ್ಯೂಸಿಕ್ ಆಫ್ ಮಾಡಲಿಲ್ವೋ ಆಗ ಮುಖೇಶ್ ಮೇಲೆ ಯುವಕರು ಥಳಿಸಿದ್ದಾರೆ. ಇದಿಷ್ಟು ಸದ್ಯಕ್ಕೆ ಸಿಗ್ತಾ ಇರೋ ಡೀಟೇಲ್ಸ್. ಸುಲೇಮಾನ್, ತರುಣ್, ರೋಹಿತ್, ಶನ್ವಾಜ್ ಅಂತ ಇಷ್ಟೂ ಜನ ಮುಖೇಶಿಗೆ ಗೊತ್ತಿರೋರೆ. ಅಷ್ಟೂ ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಇದು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ. ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ರಾಜಕೀಯ ನಾಯಕರುಗಳನ್ನೇ ಎಳೆದಾಡಿ ಒಂದು ಪೊಲೀಸರು ಅರೆಸ್ಟ್ ಮಾಡುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ಬಂದಿತ್ತು. ಈ ನಗರದಲ್ಲಿ ಮೊನ್ನೆ ದಿವಸ ರಾತ್ರಿ ಈ ಒಂದು ಧಾರ್ಮಿಕ ಇದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಕೆಲವೊಂದು ಮ್ಯೂಸಿಕ್ ಅಂದರೆ ಭಕ್ತಿಗೀತೆಯನ್ನು ಹಾಕಿರ್ತಕ್ಕಂಥದ್ದು ಸಂಬಂಧ ಅಲ್ಲಿ ಗಲಾಟೆ ಆಗಿದೆ, ಆಲ್ಟರ್ಕೇಷನ್ ಆಗಿದೆ. ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು 307 ಕೇಸನ್ನು ನಾವು ಮಾಡಿದ್ದೇವೆ ಮತ್ತು ಸಂಬಂಧಪಟ್ಟ ಎಲ್ಲ 5 ಜನ ಆರೋಪಿಗಳನ್ನು ನಾವು ಈಗಾಗಲೇ ಬಂಧಿಸಿದ್ದೇವೆ. ನಿನ್ನೆವರೆಗೆ 3 ಜನ ಆಗಿದ್ದರು. ನಿನ್ನೆ ರಾತ್ರಿ ಮತ್ತೆ 2 ಅರೆಸ್ಟ್ ಮಾಡಿದ್ದಾರೆ. ಸೊ ಒಟ್ಟು 5 ಜನ.